ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ಇದು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ. ಭಾರತ ಕ್ರಿಕೆಟ್ ತಂಡದಲ್ಲಿ ಎರಡು ಮೇಜರ್ ಇಂಜುರಿ ಆಗಿದೆ. ಮೆನ್ಸ್ ಕ್ರಿಕೆಟಲ್ಲಿ ಒಂದು, ವುಮೆನ್ಸ್ ಕ್ರಿಕೆಟಲ್ಲಿ ಒಂದು. ಆ್ಯಂಡ್ ಈ ವಿಡಿಯೋ ಮಾಡಬೇಕು ಅನ್ನುವಾಗ ಇನ್ನೊಂದು ರಿಪ್ಲೇಸ್ಮೆಂಟ್ ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ಹೇಳ್ತೇನೆ. ಒಂದು ಶ್ರೇಯಸ್ ಅಯ್ಯರ್ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಮ್ಯಾಚ್ ಆಗುವಾಗ ಥರ್ಡ್ ODI, ಅದರಲ್ಲಿ ಅಲೆಕ್ಸ್ ಕೇರ್ ಇದು ಕ್ಯಾಚನ್ನು ಶ್ರೇಯಸ್ ಅಯ್ಯರ್ ಅವರು ಅದ್ಭುತವಾಗಿ ಹಿಡಿದಿದ್ರು. ಬಟ್ ಆ ಒಂದು ಕ್ಯಾಚ್ ಹಿಡಿಯುವಾಗ ಅವ್ರಿಗೆ ಇಂಜುರಿ ಆಗಿತ್ತು. ಬಟ್ ಇಂಜುರಿ ಅಪ್ಡೇಟ್ ಆ ಕ್ಷಣಕ್ಕೆ ಬಂದಿರಲಿಲ್ಲ. ಓಕೆ, ನಮ್ಮದು ಏನು ನಾವೆಲ್ಲರೂ ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಆ ಒಂದು ಇನ್ನಿಂಗ್ಸ್ ಬಗ್ಗೆ ನಮ್ಮ ವಿಡಿಯೋದಲ್ಲಿ ಎಲ್ಲರೂ ಕೂಡ ನಾವು ಮಾತಾಡ್ತಿದ್ದೆವು, ಕೊಂಡಾಡ್ತಿದ್ದೆವು, ಎಲ್ಲ ರೀಲ್ಸ್ ನೋಡ್ತಿದ್ದೆವು. ರೋಕ ಇಸ್ ಬ್ಯಾಕ್, ಹಾಗೆ ಹೀಗೆ, ಎಂಥ ಒಂದು ಅವಿಸ್ಮರಣೀಯ ಪಂದ್ಯ ಅವರಿಬ್ಬರ ಪಾಲಿಗೆ. ಆಸ್ಟ್ರೇಲಿಯಾ ನೆಲದಲ್ಲಿ ಕೊನೆಯ ಮ್ಯಾಚ್ ಆಡ್ತಾ ಇದ್ರು, ಇಬ್ಬರು ಕೂಡ ಸೂಪರಾಗಿ ಆಡಿದ್ರು, ಹಾಗೆ ಹೀಗೆ ಅಂತ. ಬಟ್ ಭಾರತ ODI ತಂಡದ ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರಿಗೆ ಈಗ ಅಂದರೆ ಎಲ್ಲ ನ್ಯೂಸು ಅದು ಇದೆಲ್ಲ ನೋಡಿದಾಗ ಈ ರೇಂಜಿಗೆ ಒಂದು ದೊಡ್ಡ ಇಂಜುರಿ ಆಗಿತ್ತ ಅಂತ ಭಾರಿ ಬೇಸರದ ವಿಷಯ ಏನಂತಂದರೆ, ರಿಬ್ ಕೇಜಲ್ಲಿ ಅವರಿಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತಂತೆ. ರಿಬ್ ಕೇಜ್ ಅಂದರೆ ರಿಬ್ ಅಂದರೆ ಪಕ್ಕೆಲುಬು, ರಿಬ್ ಕೇಜ್ ಪಕ್ಕೆಲುಬು ಗೂಡು ಅಥವಾ ಎದೆಗೂಡು. ಲೋವರ್ ರಿಬ್ ಕೇಜಲ್ಲಿ ಅವರಿಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಅವರು ICUಗೆ ದಾಖಲಾಗಿದ್ದರು. ಅವರ ಪೇರೆಂಟ್ಸ್, ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಏನು ಅರ್ಜೆಂಟ್ ವೀಸಾ ತಗೊಂಡು ಅವರು ಕೂಡ ಸಿಡ್ನಿಯಲ್ಲಿ ಮಗನನ್ನು ನೋಡಲಿಕ್ಕೆ ಹೋಗಿದ್ದರು, ICUಯಲ್ಲಿ ದಾಖಲಾಗಿದ್ದರು. ಈಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದರೆ ICUಯಿಂದ ಹೊರಗಡೆ ಬಂದಿದ್ದಾರೆ ಅಂತ. ಬಟ್ BCCI ಶ್ರೇಯಸ್ ಅಯ್ಯರ್ ಅವರ ಈ ಒಂದು ಇಂಜುರಿಯ ಬಗ್ಗೆ ಭಯಂಕರ ಕ್ಲೋಸ್ ಆಗಿ ವಾಚ್ ಮಾಡ್ತಾರೆ, ಎಷ್ಟು ಸೀರಿಯಸ್ ಆಗಿದೆ ಅದು, ಹಾಗೆ ಹೀಗೆ ಅಂತ. ಕೇಳಲಿಕ್ಕೆ ಬೇಸರ ಆಗ್ತದಪ್ಪ. ಅಯ್ಯೋ, ಇಂಟರ್ನಲ್ ಬ್ಲೀಡಿಂಗ್ ಅಂತಂದರೆ ಲಿಟ್ರಲಿ ಗೊತ್ತಾಗೋದಿಲ್ಲ. ಹೊರಗಡೆ ರಕ್ತ ಎಲ್ಲ ಬಂದರೆ ಅಟ್ಲೀಸ್ಟ್ ಗೊತ್ತಾಗ್ತದೆ ಇಂಟರ್ನಲ್ ಯಾವ ರೇಂಜಿಗೆ ಎಷ್ಟು ಒಂದು ಸೀರಿಯಸ್ ಆಗಿ ಆಗಿತ್ತು ಅನ್ನುವಂಥ ಮಾಹಿತಿ ಇಲ್ಲ. ಬಟ್ ಎನಿವೇಸ್, ಇದು ಏನು ICUಯಿಂದ ಹೊರಗಡೆ ಬಂದಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಬಟ್ ಭಾರತದ ಉಪನಾಯಕ, ಫ್ಯಾಂಟಾಸ್ಟಿಕ್ ಪ್ಲೇಯರ್ ಶ್ರೇಯಸ್ ಅಯ್ಯರ್ ಅವ್ರ ಬಗ್ಗೆ ಅದು ಡೌಟೇ ಇಲ್ಲ, ಎಂಥ ಪ್ಲೇಯರ್ ಅಂತ. ಅವರಿಗೆ ಈ ಥರ ಒಂದು ಆಗಿರೋದು ಬೇಸರದ ಸಂಗತಿ. ಬೇಗ ಅವರು ಗುಣಮುಖರಾಗಲಿ, ಕಂಪ್ಲೀಟ್ 100% ಫಿಟ್ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಎಷ್ಟು ರೆಸ್ಟ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಅಂತ ಇನ್ನೂ ಸಹ ಗೊತ್ತಿಲ್ಲ. ಎಲ್ಲರೂ 1 ವಾರ ಹಾಗೆ ಅಂತ ಹೇಳ್ತಾರೆ. ಬಟ್ BCCI ತುಂಬ ಅದನ್ನು ಕ್ಲೋಸ್ ಆಗಿ ವಾಚ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ವುಮೆನ್ಸ್ ಕ್ರಿಕೆಟ್ ಬಗ್ಗೆ ಮಾತಾಡೋದಿದ್ರೆ, ಭಾರತದ ಇನ್ಫಾರ್ಮ್ ಬ್ಯಾಟರ್ ಏನು ಸ್ಮೃತಿ ಮಂದನ ಜೊತೆ ಭಯಂಕರ ಒಳ್ಳೆ ಫಾರ್ಮಲ್ಲಿ ಇದ್ದಂತಹ ಆಟಗಾರ್ತಿ ಪ್ರತೀಕಾ ರಾವಲ್ ಅವರು ಇನ್ನು ಮುಂದಿನ ಹಂತ ಏನು ನಮ್ಮದೇನು ಸೆಮಿಫೈನಲ್ ಇದೆ ಆ್ಯಂಡ್ ಸೆಮಿಫೈನಲ್ ವಿನ್ ಅಂದರೆ ಫೈನಲ್, ಇನ್ನು 2 ಮ್ಯಾಚ್ ಏನಿದೆಯಲ್ಲ ಅದಕ್ಕೆ ಅಲಭ್ಯರಾಗಿದ್ದಾರೆ. ವರ್ಲ್ಡ್ ಕಪ್ಪಿಂದ ಅವರು ಔಟ್ ಆಗಿದ್ದಾರೆ, ರೂಲ್ಡ್ ಔಟ್. ಯಾಕಂತಂದರೆ ಬಾಂಗ್ಲಾದೇಶದ ಮೇಲೆ ಆ ಮ್ಯಾಚ್ಗೆ ರಿಸಲ್ಟು ಬರಲಿಲ್ಲ ಬಿಡಿ. ನವಿ ಮುಂಬೈಯಲ್ಲಿ ಆಗಿದ್ದಂತಹ ಮ್ಯಾಚ್ ರೈನ್ ಅಫೆಕ್ಟೆಡ್ ಮ್ಯಾಚ್. ಆ ಮ್ಯಾಚ್ ಆಗ್ತಿದ್ದಾಗ ಡೀಪ್ ಮಿಡ್ ವಿಕೆಟಲ್ಲಿ ಫೀಲ್ಡಿಂಗ್ ಮಾಡುವಾಗ ಅವರ ಕಾಲು ಟ್ವಿಸ್ಟ್ ಆಗಿ ಜಾರಿದೆ ಎಂಥದ್ದು ಗೊತ್ತಿಲ್ಲ. ಬಟ್ ಎನಿವೇಸ್, ಅಂದರೆ ಆ ಫೀಲ್ಡಿಂಗ್ ಕ್ಲಿಪ್ಪಿಂಗ್ ಎಲ್ಲ ನೋಡೋವಾಗಲೇ ಬೇಜಾರಾಗ್ತದೆ ಮಾರ. ಮ್ಯಾಚ್ ನೋಡುವಾಗಲೇ ಒಂಥರ ಆಗಿತ್ತು. ಬಟ್ ಕ್ಲಿಪ್ಪಿಂಗನ್ನು ಇನ್ನು ಪುನಃ ನೋಡುವಾಗ ಬೇಜಾರಾಗ್ತದೆ. ಅವರು ಸಿಕ್ಕಾಪಟ್ಟೆ ಆಕ್ವರ್ಡ್ ಆಗಿ ಬಿದ್ದಿದ್ರಪ್ಪ. ಆ ಒಂದು ನೋವು, ಅದು ಎಷ್ಟು ಸೀರಿಯಸ್ ಇಂಜುರಿ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಯಾವ ರೇಂಜಿಗೆ ಇಂಜುರಿ ಆಗಿದೆ ಅಂತಂದರೆ, ಅವರು ಮಿಕ್ಕಿರುವಂತಹ ಏನು ಪಂದ್ಯಗಳಿಗೆ ಅವರು ರೂಲ್ಡ್ ಔಟ್, ವರ್ಲ್ಡ್ ಕಪ್ಪಿಂದ ಹೊರಗಡೆ ಬಿದ್ದಿದ್ದಾರೆ. ನಾನೇನು ಅಂದ್ಕೊಳೋದು ಅಂತಂದರೆ, ಓಕೆ, ಹರ್ಲಿನ್ ಡಿಯೋಲ್ ಅವರಿಗೆ ನೆಕ್ಸ್ಟ್ ಮುಂದಿನ ಸೆಮಿಫೈನಲಲ್ಲಿ ಅವರು 1 ಡೌನ್ ಆಡ್ತಿದ್ರಲ್ಲ ಅವರನ್ನೇ ಓಪನರ್ ಆಗಿ ಕಳಿಸ್ತಾರೆ, ಹಾಗೆ ಈಗ ಬಡ್ತಿ ಪಡೆದು ಬರ್ಬೋದು ಅಂತ. ಬಟ್ BCCI ಏನು ಥಿಂಕ್ ಮಾಡಿದೆ ಅಂತಂದರೆ, ನೋಡಿ, ಆಸ್ಟ್ರೇಲಿಯಾ ಎಗೇನ್ಸ್ಟ್ ಭಾರತ ವಿನ್ ಆಗಬೇಕು ಅಂತಂದರೆ ಒಂದು ಸ್ಫೋಟಕ ಆಟಗಾರ್ತಿ ಬೇಕೇ ಬೇಕಾಗ್ತದೆ. ನಾವು ಈಗ 1 ಡೌನಲ್ಲಿ ಆಡುವಂಥ ಆಟಗಾರ್ತಿಯನ್ನೇ ಟಕ್ ಅಂತ ಓಪನರ್ ಆಗಿ ಕಳಿಸೋ ಬದಲು ಓಪನರ್ ಆಗಿ ಆಡಿ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಆಟಗಾರ್ತಿಯನ್ನೇ ತೆಗೆದುಕೊಳ್ಳೋಣ ಅಂತ ಈಗ ಶಫಾಲಿ ವರ್ಮಾ ಅವರನ್ನು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ, ಪ್ರತೀಕಾ ರಾವಲ್ ಅವರಿಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಶಫಾಲಿ ವರ್ಮಾ ಅವರು ಸಿಕ್ಕಾಪಟ್ಟೆ ದೊಡ್ಡ ಶೂ ಅನ್ನು ಈಗ ತುಂಬಬೇಕು. ಯಾಕಂತಂದರೆ ಸ್ಮೃತಿ ಮಂದನ ಜೊತೆ ಶಫಾಲಿ ವರ್ಮಾ ಅವರು ಹಲವು ಮ್ಯಾಚ್ಗಳಲ್ಲಿ ಓಪನರ್ ಆಗಿ ಕಾಣಿಸ್ಕೊಂಡಿದ್ರು. ಬಟ್ ಲಾಸ್ಟ್ ಇಯರ್ ಡ್ಯೂ ಟು ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಅವರನ್ನು ತಂಡದಿಂದ ಕಿತ್ತೊಗೆದಿದ್ರು. ಆ್ಯಂಡ್ ಪ್ರತೀಕಾ ರಾವಲ್ ಅವರು ಪಾದಾರ್ಪಣೆ ಮಾಡಿದ ಮೇಲೆ ಕಳೆದ 1 ವರ್ಷದಲ್ಲಿ ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಿದರು. ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಕೂಡ, ವುಮೆನ್ಸ್ ವರ್ಲ್ಡ್ ಕಪ್ಪಲ್ಲಿ ಚೆಂದ ಮಾಡಿ ಆಡಿದ್ದಾರೆ. ಆ್ಯಂಡ್ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಸೂಪರಾಗಿ 120+ ಹೊಡೆದ್ರು.
ಒಂದು ಸ್ಟ್ರೈಕ್ ರೇಟ್ ಒಂಚೂರು ನಾನು 2-3 ವೀಡಿಯೋದಲ್ಲಿ ಹೇಳಿದ್ದೇನೆ, ಇನ್ನೊಂದು ಚೂರು ಜಾಸ್ತಿ ಆಗ್ಬೋದು ಅಂತ. ಬಟ್ ಆ್ಯಸ್ ಅ ಪ್ಲೇಯರ್ ಫ್ಯಾಂಟಾಸ್ಟಿಕ್, ವೆರಿ ಕನ್ಸಿಸ್ಟೆಂಟ್ ಪ್ಲೇಯರ್ ಭಾರತದ ಪಾಲಿಗೆ, ಅಮೇಝಿಂಗ್ ಓಪನರ್. ಈಗ ಅವರನ್ನೇ ಈಗ ಪುನಃ ರಿಪ್ಲೇಸ್ ಮಾಡಬೇಕು ಶಫಾಲಿ ವರ್ಮಾ. ಟ್ರಯಲ್ ಆ್ಯಂಡ್ ಎರರ್ಗೆ ಆಸ್ಪದವಿಲ್ಲ, ಮಾಡು ಇಲ್ಲವೇ ಮಡಿ ಪಂದ್ಯ. ಆಸ್ಟ್ರೇಲಿಯಾಗೆ ಈಗ ಏನು ವೀರೇಂದ್ರ ಸೆಹ್ವಾಗ್ ಥರ ಒಂದು ಬ್ಯಾಟಿಂಗಿಗೆ ಹೆಸರುವಾಸಿಯಾಗಿರೋದು ಶಫಾಲಿ ವರ್ಮಾ. ಆಸ್ಟ್ರೇಲಿಯಾ ವಿರುದ್ಧ ಆ ಥರದ ಹೊಡೆಬಡಿ ಆಟಕ್ಕೆ ಮುಂದಾಗಿ ಒಂದು ಅಂದರೆ ಇಂಟೆಂಟ್ ಭರಿತ ಆಟ, ಬಟ್ ಸ್ವಲ್ಪ ದೊಡ್ಡ ಇನ್ನಿಂಗ್ಸ್ ಶಫಾಲಿ ವರ್ಮಾ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಆಬ್ವಿಯಸ್ಲಿ ಪ್ರೆಷರ್ ಗೇಮು, ಎಂಥ ಒಂದು ಆಪೋನೆಂಟ್ ಅಂತ ನಿಮ್ಗೆಲ್ರಿಗೂ ಸಿಗುತ್ತುಂಟು. ಆಸ್ಟ್ರೇಲಿಯಾ ವುಮೆನು ಯಾವುದೋ ನೆಕ್ಸ್ಟ್ ಲೆವೆಲಲ್ಲೇ ಆಡ್ತಾ ಇದ್ದಾರೆ ಈ ವರ್ಲ್ಡ್ ಕಪ್ಪು, ನೆಕ್ಸ್ಟ್ ಲೆವೆಲ್. ಸೊ ಅವರನ್ನು ಸೋಲಿಸಬೇಕು ಅಂತಂದರೆ ಭಾರತ A+++++ ಗೇಮ್ ಆಡಬೇಕು. ಆ A++++ ಗೇಮಿಗೆ ಶಫಾಲಿ ವರ್ಮಾ ಅವರೇ ಬುನಾದಿ ಹಾಕಿ ಕೊಡಬೇಕು. ಆ್ಯಂಡ್ ಭಾರತ ಪ್ಲೇಯಿಂಗ್ 11 ಎಲ್ಲ ಗೊತ್ತಿಲ್ಲಪ್ಪ, ಅದು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಈಗ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಶಫಾಲಿ ವರ್ಮಾ ಅವರು ಡೈರೆಕ್ಟ್ ಪ್ಲೇಯಿಂಗ್ 11ಅಲ್ಲಿ ಅವರು ಆಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಅವರು ಪ್ಲೇಯಿಂಗ್ 11ಅಲ್ಲೇ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾರು ಗಾಯಗಳಾಗಿದ್ದಾರೆ ಇಬ್ಬರು, ಶ್ರೇಯಸ್ ಅಯ್ಯರ್ ಮತ್ತು ಪ್ರತೀಕ್ ರಾವಲ್, ಬೇಗ ಅವ್ರದ್ದು ಗಾಯ ಎಲ್ಲ ಕ್ಯೂರ್ ಆಗಲಿ ಅಂತ ನಾವೆಲ್ಲರೂ ಸಹ ಆಶಿಸೋಣ. ಅಷ್ಟೇ, ವಿಡಿಯೋ ಮುಗೀತು. ನಮಸ್ಕಾರ.